ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್. ಈ ಪಾಠದಲ್ಲಿ ನೀವು ಹ್ಯಾಕ್ಸಾನಿಂದ ಸ್ಕ್ವೇರ್ ಡೈಮೆನ್ಷನ್ಸ್ ಫೈಲಿಂಗ್ ಹೇಗೆ ಮಾಡುವುದೆಂಬುದರ ಕುರಿತು ಕಲಿಯಲಿದ್ದೀರಿ. ಉದ್ದೇಶ: ಈ ಅಭ್ಯಾಸದ ಕೊನೆಯಲ್ಲಿ ನೀವೇನು ಕಲಿತಿರುತ್ತೀರೆಂದರೆ ಬೆಂಚ್ ವೈಸ್ನ ವಿವಿಧ ಭಾಗಗಳನ್ನು ಗುರುತಿಸುವುದು, ಬೆಂಚ್ ವೈಸ್ ಅನ್ನು ಹೇಗೆ ಬಳಸುವುದು, ಹ್ಯಾಕ್ಸಾಯಿಂಗ್ನ ವಿಧಾನದ ವಿವರಣೆ, ಎಡ್ಜಸ್ಗಳ ಚೌಕಾಕಾರವನ್ನು ಮತ್ತು ಡೈಮೆನ್ಷನ್ಸ್ ಮೇಂಟೈನ್ ಮಾಡಲು ಫೈಲಿಂಗ್ ಮಾಡುವುದು. ಈಗ ಹ್ಯಾಕ್ಸಾಯಿಂಗ್ಗೆ ಸ್ಕ್ವೇರ್ನ ಡೈಮೆನ್ಷನ್ಸ್ ಫೈಲಿಂಗ್ಗೆ ಅಗತ್ಯವಿರುವ ಸಲಕರಣೆಗಳನ್ನು ನೋಡೋಣ. ಮಾರ್ಕಿಂಗ್ ಮೀಡಿಯಾ, ಸ್ಟೀಲ್ ರೂಲರ್, ಸ್ಕ್ರೈಬರ್, ಪ್ರಿಕ್ ಪಂಚ್ ಅಥವಾ ಡಾಟ್ ಪಂಚ್, ಬಾಲ್ ಪಿನ್ ಹ್ಯಾಮರ್, ಫ್ಲಾಟ್ ಫೈಲ್, ಬೆಂಚ್ ವೈಸ್, ಹ್ಯಾಕ್ಸಾ, ಟ್ರೈ ಸ್ಕ್ವೇರ್, ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ PPE. ನಾವೀಗ ಪ್ರೀ ವೆಲ್ಡಿಂಗ್ ಪ್ರಿಪರೇಷನ್ಸ್ ಅನ್ನು ನೋಡೋಣ. ರೂಲರ್ ಬಳಸಿ 75 mm ಉದ್ದ ಮತ್ತು 75 mm ಅಗಲದ ಪ್ರೀ ಮೆಷಿನ್ ಸೈಜ್ ಪರಿಶೀಲಿಸಿ. 82 mm ಮಾರ್ಕಿಂಗ್ ಮೆಟೀರಿಯಲ್ಸ್ ಗಳನ್ನು ಬಳಸಿ ಸೈಡ್ ಬಿ ಮಾರ್ಕ್ ಮೇಂಟೈನ್ ಮಾಡಿ. ಅಂತೆಯೇ ಈ ಬದಿಯಲ್ಲಿ 82 mm ಅನ್ನು ಗುರುತಿಸಿ ಗುರುತಿಸಲಾದ ರೇಖೆಯನ್ನು ಪಂಚ್ ಮಾಡಿ. ಮಾರ್ಕ್ ಲೈನ್ ನಿಂದ 10 mm ದೂರದಲ್ಲಿರುವ ಬೆಂಚ್ ವೈಸ್ ಕೀಪಿಂಗ್ ನಲ್ಲಿ ಜಾಬ್ ಅನ್ನು ಹಿಡಿದುಕೊಳ್ಳಿ. ಹ್ಯಾಕ್ಸಾಯಿಂಗ್ ಪ್ರಾರಂಭಿಸಲು ಲೈನ್ ನಲ್ಲಿ ನಾಚ್ ಮಾಡಿ. ಮಾರ್ಕ್ ಲೈನ್ ಉದ್ದಕ್ಕೂ ಕತ್ತರಿಸಿ. ಅಂತೆಯೇ ಇನ್ನೊಂದು ಬದಿಯಲ್ಲಿ ಕತ್ತರಿಸಿ. ಫಾರ್ವರ್ಡ್ ಸ್ಟಾಕ್ ನಲ್ಲಿ ಪ್ರೆಷರ್ ಅಪ್ಲೈ ಮಾಡಿ. ರಿಟರ್ನ್ ಸ್ಟಾಕ್ ನಲ್ಲಿ ಪ್ರೆಷರ್ ಬಿಡುಗಡೆ ಮಾಡಿ. ಸಾಯಿಂಗ್ಗೆ ಸಂಪೂರ್ಣ ಉದ್ದದ ಬ್ಲೇಡ್ ಅನ್ನು ಬಳಸಿ. ಓವರ್ ಹ್ಯಾಂಗಿಂಗ್ ತುದಿಗೆ ಸಾಯಿಂಗ್ ಮಾಡಲು ಜಾಬ್ ಕ್ಲಾಂಪ್ ಮಾಡಿ. ಸಾಯಿಂಗ್ಗೆ ಕ್ರಾಸ್ ಸೆಕ್ಷನ್ ಪ್ರಕಾರ ಕತ್ತರಿಸಬೇಕಾದ ಜಾಬ್ ಅನ್ನು ಕ್ಲಾಂಪ್ ಮಾಡಿ. ನೀವು ಸಾಧ್ಯವಾದಷ್ಟು ಫ್ಲಾಟ್ ಆಗಿ ಅಥವಾ ಉದ್ದವಾಗಿ ಜಾಬ್ ಅನ್ನು ಹಿಡಿದಿಟ್ಟುಕೊಳ್ಳಿ. ಇದರಿಂದ ಅದನ್ನು ಅಂಚಿಗೆ ಬದಲಾಗಿ ಕತ್ತರಿಸಬಹುದು. ಓರೆಯಾಗುವುದನ್ನು ತಪ್ಪಿಸಲು ಮತ್ತು ಜಾಬ್ ಶಿಫ್ಟ್ ಮಾಡಲು ಜಾಸ್ ಗಳನ್ನು ದೃಢವಾಗಿ ಬಿಗಿಗೊಳಿಸಿ. ಚಾಟರಿಂಗ್ ಮತ್ತು ವೈಬ್ರೇಷನ್ ಕಡಿಮೆ ಮಾಡಲು ಕ್ಲಾಂಪ್ ಇಂಪ್ರೂವ್ ಮಾಡಬೇಕು. ಈಗ ಫೈಲಿಂಗ್ ಅನ್ನು ಮತ್ತು ಸ್ಕ್ವೇರ್ ಡೈಮೆನ್ಷನ್ಸ್ ಹೇಗೆ ಮಾಡುವುದು ಎಂದು ನೋಡೋಣ. ಟಾಸ್ಕ್ 1: ಹ್ಯಾಕ್ಸಾಯಿಂಗ್. ಕತ್ತರಿಸಲು ಸರಿಯಾದ ಪಿಚ್ ಬ್ಲೇಡ್ ಅನ್ನು ಆಯ್ಕೆ ಮಾಡಿ. ಕತ್ತರಿಸುವ ಭಾಗ ಚಿಕ್ಕದಾಗಿದ್ದರೆ ಬ್ಲೇಡ್ ಪಿಚ್ ಉತ್ತಮವಾಗಿರುತ್ತದೆ. ಒಂದು ಸಮಯದಲ್ಲಿ ಕನಿಷ್ಠ 4 ಹಲ್ಲುಗಳನ್ನು ಕತ್ತರಿಸಲಾಗುತ್ತಿದೆ ಎಂದು ಖಚಿತಪಡಿಸಿಕೊಳ್ಳಿ. ಮೆಟೀರಿಯಲ್ ಗಟ್ಟಿಯಾಗಿದ್ದರೆ ಬ್ಲೇಡ್ ಪಿಚ್ ಉತ್ತಮವಾಗಿರಬೇಕು. ಕಟ್ ಡೈರೆಕ್ಷನ್ ಹಲ್ಲುಗಳ ಕಡೆಗೆ ಇರುವಂತೆ ಬ್ಲೇಡ್ ಫಿಕ್ಸ್ ಮಾಡಿ. ವಿಂಗ್ ನಟ್ ಬ್ಲೇಡ್ ಅನ್ನು ಬಿಗಿಗೊಳಿಸಲು ಬಳಸಲಾಗುತ್ತದೆ. ಕೆಲವೇ ಹಲ್ಲುಗಳು ಕತ್ತರಿಸುವುದಾದರೆ ಡೌನ್ವರ್ಡ್ ಪಾಮ್ ಪ್ರೆಷರ್ ಸಣ್ಣ ಪ್ರಮಾಣದಲ್ಲಿ ಬಳಸಿ. ಮುಂದಕ್ಕೆ ಕತ್ತರಿಸುವಾಗ ಮಾತ್ರ ಡೌನ್ವರ್ಡ್ ಪ್ರೆಷರ್ ಬಳಸಿ. ಬ್ಲೇಡ್ನ ಮಧ್ಯಭಾಗದಲ್ಲಿ ಹಲ್ಲುಗಳು ಬೇಗನೆ ಮಂದವಾಗುವುದನ್ನು ತಪ್ಪಿಸಲು ಬ್ಲೇಡ್ನ ಪೂರ್ಣ ಉದ್ದವನ್ನು ಬಳಸಿ. ಗುರುತಿಸಲಾದ ದಿಕ್ಕಿಗೆ ಅನುಗುಣವಾಗಿ ಬ್ಲೇಡ್ ಅನ್ನು ಕಟ್ಟುನಿಟ್ಟಾಗಿ ಸರಿಸಿ. ಕತ್ತರಿಸುವ ಸಮಯದಲ್ಲಿ ಫ್ರೇಮ್ ಓರೆ ಮಾಡಬೇಡಿ, ಏಕೆಂದರೆ ಇದರಿಂದ ಬ್ಲೇಡ್ ಬೆಂಡ್ ಆಗಬಹುದು ಮತ್ತು ಇದ್ದಕ್ಕಿದ್ದಂತೆ ಒಡೆದು ಹೋಗಬಹುದು. ಡಿವಿಯೇಷನ್ ಗುರುತಿಸಲಾದ ರೇಖೆಯನ್ನು ಮೀರಿದರೆ ಎದುರು ಭಾಗದಿಂದ ಕತ್ತರಿಸಿ. ಬ್ಲೇಡ್ ಮುರಿಯದಂತೆ ಮತ್ತು ನಿಮಗೆ ಗಾಯವಾಗದಂತೆ ಕಟ್ಟನ್ನು ಮುಗಿಸುವಾಗ ನಿಧಾನವಾಗಿ ಕತ್ತರಿಸಿ. ಟಾಸ್ಕ್ 2: ಸ್ಕ್ವೇರ್ ಡೈಮೆನ್ಷನ್ಸ್ ಫೈಲ್ ಮಾಡುವುದು. ಪ್ಲಾಟ್ಫಾರ್ಮ್ ಅಥವಾ ಇನ್ನೊಂದು ವರ್ಕ್ ಬೆಂಚ್ ಆಯ್ಕೆ ಮಾಡಲು ಬೆಂಚ್ ವೈಸ್ ನ ಎತ್ತರವನ್ನು ಪರಿಶೀಲಿಸಿ. ಬೆಂಚ್ ವೈಸ್ ನಲ್ಲಿ ವೈಸ್ ಜಾಬ್ ಮೇಲ್ಭಾಗದಿಂದ 5 ರಿಂದ 10 mm ಪ್ರೊಜೆಕ್ಷನ್ ನಲ್ಲಿ ಜಾಬ್ ಅನ್ನು ಹಿಡಿದುಕೊಳ್ಳಿ. ವಿವಿಧ ಗ್ರೇಡ್ಸ್ ಗಳ ಫೈಲ್ಸ್ ಮತ್ತು ಉದ್ದವನ್ನು, ಜಾಬ್ನ ಗಾತ್ರ, ತೆಗೆದುಹಾಕಬೇಕಾದ ಮೆಟಲ್ ಪ್ರಮಾಣ ಮತ್ತು ಜಾಬ್ ಮೆಟೀರಿಯಲ್ಗೆ ತಕ್ಕಂತೆ ಆಯ್ಕೆ ಮಾಡಿ. ಫೈಲ್ ಹ್ಯಾಂಡಲ್ ಬಿಗಿಯಾಗಿದೆಯೇ ಎಂದು ಪರಿಶೀಲಿಸಿ. ನಿಮ್ಮ ಬಲಗೈಯ ಅಂಗೈಯನ್ನು ಬಳಸಿ ಫೈಲ್ನ ಹ್ಯಾಂಡಲ್ ಅನ್ನು ಹಿಡಿದುಕೊಂಡು ಫೈಲ್ ಅನ್ನು ಮುಂದಕ್ಕೆ ಒತ್ತಿರಿ.
ತೆಗೆದುಹಾಕಬೇಕಾದ ಲೋಹದ ಪ್ರಮಾಣಕ್ಕೆ ಅನುಗುಣವಾಗಿ ಫೈಲ್ನ ತುದಿಯನ್ನು ಹಿಡಿದುಕೊಳ್ಳಿ. ಭಾರಿ ಫೈಲಿಂಗ್ ಆಗಿ, ಕಡಿಮೆ ಫೈಲಿಂಗ್ ಆಗಿ, ಸ್ಥಳೀಯ ಅಸಮಾನತೆಯನ್ನು ತೆಗೆಯಲು ಡ್ರಾ ಫೈಲಿಂಗ್ ಅನ್ನು ಸಹ ಮಾಡಬಹುದು. ಉತ್ತಮ ಫಿನಿಶಿಂಗ್ ಆಗಿ ಇದೇ ತರಹದ ಫೈಲಿಂಗ್ ಅನ್ನು ಮಾಡಬಹುದು. ಮುಂದಕ್ಕೆ ಚಲಿಸುವಾಗ ಫೈಲ್ಗೆ ಏಕರೂಪವಾಗಿ ಒತ್ತಡವನ್ನು ಅಪ್ಲೈ ಮಾಡುವ ಮೂಲಕ ಫೈಲಿಂಗ್ ಅನ್ನು ಪ್ರಾರಂಭಿಸಿ ಮತ್ತು ಹಿಂದಕ್ಕೆ ಚಲಿಸುವಾಗ ಅದನ್ನು ಬಿಡುಗಡೆ ಮಾಡಿ. ಇನ್ನೂ ಕೆಲವು ಸ್ಟ್ರೋಕ್ಸ್ ನೀಡಿ. ಫೈಲ್ ಯಾವಾಗಲೂ ಫ್ಲಾಟ್ ಆಗಿರುತ್ತದೆ ಮತ್ತು ಫೈಲ್ ಮಾಡಬೇಕಾದ ಮೇಲ್ಮೈನಲ್ಲಿ ನೇರವಾಗಿರುತ್ತದೆ ಎಂದು ಖಚಿತಪಡಿಸಿಕೊಳ್ಳಲು ಫೈಲ್ನ ಒತ್ತಡವನ್ನು ಬ್ಯಾಲೆನ್ಸ್ ಮಾಡಿ. ಫ್ಲಾಟ್ನೆಸ್ ಪರಿಶೀಲಿಸುವುದು. ಫ್ಲಾಟ್ನೆಸ್ ಪರೀಕ್ಷಿಸಲು ಟ್ರೈ ಸ್ಕ್ವೇರ್ನ ಬ್ಲೇಡ್ ಅನ್ನು ಸ್ಟ್ರೈಟ್ ಎಡ್ಜ್ ನಂತೆ ಬಳಸಿ. ಸಂಪೂರ್ಣ ಮೇಲ್ಮೈಯನ್ನು ಆವರಿಸುವಂತೆ ಎಲ್ಲಾ ದಿಕ್ಕುಗಳಲ್ಲಿ ಪರಿಶೀಲಿಸಲು ಮೇಲ್ಮೈಯಲ್ಲಿ ಟ್ರೈ ಸ್ಕ್ವೇರ್ನ ಬ್ಲೇಡ್ ಅನ್ನು ಇರಿಸಿ. ಚೆಕಿಂಗ್ ಫೇಸ್ ಮಾಡಿ. ಲೈಟ್ ಗ್ಯಾಪ್ ಹೆಚ್ಚು ಮತ್ತು ಕಡಿಮೆ ಸ್ಪಾಟ್ಸ್ ಅನ್ನು ಸೂಚಿಸುತ್ತದೆ. ಸ್ಕ್ವೇರ್ಸ್ ಪರಿಶೀಲಿಸುವುದು. ದೊಡ್ಡದಾದ ಪೂರ್ಣಗೊಳಿಸಿದ ಸರ್ಫೇಸ್ ಅನ್ನು ರೆಫರೆನ್ಸ್ ಸರ್ಫೇಸ್ ಆಗಿ ಪರಿಗಣಿಸಿ. ರೆಫರೆನ್ಸ್ ಸರ್ಫೇಸ್ ಅನ್ನು ಚೆನ್ನಾಗಿ ಫೈಲ್ ಮಾಡಲಾಗಿದೆ ಮತ್ತು ಬರ್ಸ್ ಇಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ರೆಫರೆನ್ಸ್ ಸರ್ಫೇಸ್ಗೆ ವಿರುದ್ಧವಾಗಿ ಸ್ಟ್ರೋಕ್ ಅನ್ನು ಬಟ್ ಮತ್ತು ಪ್ರೆಸ್ ಮಾಡಿ. ನಿಧಾನವಾಗಿ ಕೆಳಗೆ ತನ್ನಿ ಮತ್ತು ಬ್ಲೇಡ್ ಅನ್ನು ಸರ್ಫೇಸ್ ಗಳನ್ನು ಪರೀಕ್ಷಿಸಬೇಕಾದ ಸೆಕೆಂಡ್ ಸರ್ಫೇಸ್ಗೆ ಸ್ಪರ್ಶಿಸಿ. ಲೈಟ್ ಗ್ಯಾಪ್ ಹೆಚ್ಚು ಮತ್ತು ಕಡಿಮೆ ಸ್ಪಾಟ್ಸ್ ಅನ್ನು ಸೂಚಿಸುತ್ತದೆ. ಈ ಪಾಠದಲ್ಲಿ ಕಲಿತ ವಿಷಯಗಳನ್ನು ಪುನಃ ನೋಡೋಣ. ಬೆಂಚ್ ವೈಸ್ ನ ವಿವಿಧ ಭಾಗಗಳನ್ನು ಗುರುತಿಸುವುದು, ಬೆಂಚ್ ವೈಸ್ ಅನ್ನು ಹೇಗೆ ಬಳಸುವುದು, ಹ್ಯಾಕ್ ಸಾಯಿಂಗ್ ನ ವಿಧಾನದ ವಿವರಣೆ, ಅಂಚುಗಳ ಡೈಮೆನ್ಷನ್ ಮೇಂಟೈನ್ ಮಾಡಲು ಫೈಲಿಂಗ್ ಹೇಗೆ ಮಾಡುವುದು ಎಂದು ಕಲಿತಿರಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಮುಂದಿನ ಸೆಷನ್ ಅಲ್ಲಿ ಭೇಟಿಯಾಗೋಣ. ಬಾಯ್.